ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ಇದೀಗ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಕನ್ನಡ ತಮಿಳಿನಿಂದ ಹುಟ್ಟಿದೆ ಅಂತ ಹೇಳಿದ್ದೆ ಒಂದೇ ಒಂದು ಕಾರಣಕ್ಕೆ ಇದೀಗ ತೀವ್ರ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇತಿಹಾಸ ಗೊತ್ತಿಲ್ಲ ಅಂತಂದ್ರೆ ಮಾತಾಡೋದಕ್ಕೆ ಹೋಗಬಾರದು, ಅದು ಯಾರೇ ಆದ್ರೂ ಆಗಿದ್ರು ಸರಿಯೇ, ಎಂತ ಉನ್ನತ ಹುದ್ದೆಯಲ್ಲಿ ಇದ್ರೂ ಕೂಡ ಸರಿಯೇ, ಯಾವುದೇ ಭಾಷೆ ವಿಚಾರದಲ್ಲೂ ಕೂಡ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡುವುದು ಸಮಂಜಸವಲ್ಲ. ಈ ಹಿಂದೆ ಕಮಲ್ ಹಾಸನ್ ಕನ್ನಡ ನನ್ನ ಚಿಕ್ಕಮ್ಮ ತಂದಿದ್ರು, ಈಗ ಕನ್ನಡ ಭಾಷೆಯ ಆಳ ಅಗಲ ಅರಿಯದೆ ಮಾತನಾಡಿದ್ದಾರೆ. ತಮಿಳುನಾಡಲ್ಲಿ ಆತ ಹಾಗೂ ಆತನ ಪಕ್ಷ ಈಗಾಗಲೇ ನೆಲ ಕಚ್ಚಿದೆ. ತಮ್ಮ ಓಲೈಕೆಗೆ ಕನ್ನಡ ಭಾಷೆ ಬಗ್ಗೆ ಮಾತನಾಡೋದು ಸರಿಯಲ್ಲ, ಒಮ್ಮೆ ಇತಿಹಾಸವನ್ನ ತೆಗೆದು ನೋಡ್ಲಿ. ಈ ರೀತಿಯ ಮಾತುಗಳೇ ಸಮಾಜದಲ್ಲಿ ಗಲಾಟೆಗೆ ಕಾರಣ ಆಗ್ತಾ ಇದೆ. ಕಮಲ್ ಹಾಸನ್ ವಿರುದ್ಧ ಶಿವರಾಮೇಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೂಡಲೇ ಕಮಲ್ ಹಾಸನ್ ತಮ್ಮ ಹೇಳಿಕೆಯನ್ನ ಹಿಂಪಡೆದುಕೊಳ್ಬೇಕು, ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಕರವೇ ಅಧ್ಯಕ್ಷ ಶಿವರಾಮೇಗೌಡ ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಪ್ರಾದೇಶಿಕ ಅಸ್ತಿತ್ವಕ್ಕಾಗಿ ತಮಿಳುನಾಡಿನಲ್ಲಿ ನಮಸ್ಕಾರ. ಭಾರತ ಕಂಡ ಶ್ರೇಷ್ಠ ನಟರಲ್ಲಿ ಒಬ್ಬರಾದಂಥ ಕಮಲ್ ಹಾಸನ್ ಅವರು ಇತ್ತೀಚೆಗೆ ಕನ್ನಡ ಭಾಷೆಯನ್ನು ತಮಿಳು ಮೂಲದಿಂದ ಬಂದಂಥ, ತಮಿಳಿನಿಂದ ಹುಟ್ಟಿರ್ತಕ್ಕಂಥ ಭಾಷೆ ಅಂತಕ್ಕಂಥ ಒಂದು ದುರಹಂಕಾರದ ಮಾತುಗಳನ್ನ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಈ ಮನುಷ್ಯ ಹೇಗೆ ಇದೆ, ಒಬ್ಬ ಕಲಾವಿದನಾಗಿ ಬದುಕಬೇಕಾದಾಗ ಇಡೀ ಕರ್ನಾಟಕದ ಮೇಲೆ ಹೇಗೆ ಅವಲಂಬಿತ ಆಗಿದೆ ಅಂದರೆ, ಕನ್ನಡ ಭಾಷೆ ನನಗೆ ನನ್ನ ಚಿಕ್ಕಮ್ಮ ಅಂದರೆ ತಾಯಿ ಭಾಷೆ ಅಂತಕ್ಕಂಥದ್ದು ಹಿಂದೆ ಹೇಳಿದ್ದೆ, ನೆನಪಿಸ್ಕೊಂಡ್ಲೆ ಆ ಮನುಷ್ಯ. ಆದರೆ ಕನ್ನಡದ ಭಾಷಾ ತಜ್ಞನ ರೀತಿ ಕನ್ನಡದ ಭಾಷೆಯ ಆಳ ಉದ್ದವನ್ನು ಅರಿತಿದ್ದಾರೆ. ಕನ್ನಡಿಗರು ಈ ಸಾಮ್ರಾಜ್ಯವನ್ನು ನರ್ಮದಾ ನದಿಯ ತೀರದವರೆಗೂ ವಿಸ್ತರಿಸಿದ್ರು ಅಂತಕ್ಕಂಥ ಒಂದು ಹಿನ್ನೆಲೆಯನ್ನು ತಿಳ್ಕೊಂಡಿದ್ದಾರೆ. ತಮಿಳು ಇವತ್ತು ಪ್ರಾದೇಶಿಕ ಅಸ್ತಿತ್ವಕ್ಕಾಗಿ ತಮಿಳುನಾಡಿನಲ್ಲಿ ನೆಲ ಕಚ್ಚಿರ್ತಕ್ಕಂಥ ಆತನ ಪಕ್ಷ ಆಗಲಿ, ಆತ ಆಗಿರಲಿ, ಯಾರು ಕಮಲ್ ಹಾಸನ್ ಆಗಿರಲಿ, ನೆಲ ಕಚ್ಚಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಜನರ ಓಲೈಕೆಗೆ ಕನ್ನಡದ ಭಾಷೆಯನ್ನು ಹೀಗಿಳಿಯತಕ್ಕಂಥ ಮಾತುಗಳನ್ನ ಆಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಅವ್ರಿಗೇನಾದರೂ ಸ್ವಲ್ಪ ಭಾಷಾ ತಜ್ಞನಾಗಿ ಮಾತಾಡಬೇಕಾದ್ರೆ ಬಂದು ಸ್ವಲ್ಪ ಇತಿಹಾಸನ ತಿಳ್ಕೊಂಡ್ಲಿ. ಇಂಥ ಮೂರ್ಖರು ರಾಜಕೀಯ ತೆವಲಿಗೋಸ್ಕರ ಆಗಾಗ ಇವರೇ ನಿಜವಾದ ಒಂದು ರೀತಿ ಈ ದೇಶದಲ್ಲಿ ಅಶಾಂತಿ, ಗೊಂದಲ, ಒಂಥರ ಈ ಎಲ್ಲ ಕೆಟ್ಟ ಸಂದರ್ಭಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಂದರೆ ಇಂಥ ಶ್ರೇಷ್ಠ ನಟ ಅನ್ನಿಸ್ಕೊಂಡಿರ್ತಕ್ಕಂಥ, ಇಂಥ ಮೇಧಾವಿಗಳು ಅನ್ನಿಸ್ಕೊಂಡಂಥ ಕಮಲ್ ಹಾಸನ್ ಅಂತ ನೀಚರು. ಕನ್ನಡ ತಮಿಳಿನಿಂದ ಹುಟ್ಟಿರೋದು ಅಂತ ಹೇಳಿ ನಟ ಕಮಲ್ ಹಾಸನ್ ನೀಡಿರುವಂತಹ ಹೇಳಿಕೆಗೆ ಇದೀಗ ನಮ್ಮ ಕನ್ನಡಿಗರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತಿಹಾಸ ಗೊತ್ತಿಲ್ಲ ಅಂತಂದ್ರೆ ಬಾಯಿ ಬಡ್ಕೊಳ್ಬಾರ್ದು. ಅದು ಕೂಡ ನಟ ಶಿವರಾಜ್ ಕುಮಾರ್ ಅವರನ್ನ ಮುಂದೆ ಕುಳ್ಳಿರಿಸಿಕೊಂಡು ಈ ರೀತಿಯಾದಂತಹ ಮಾತುಗಳಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಆಕ್ರೋಶಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಒಮ್ಮೆ ಇತಿಹಾಸವನ್ನ ತೆಗೆದು ನೋಡ್ಲಿ. ಇತಿಹಾಸ ಗೊತ್ತಿಲ್ಲ ಅಂತಂದ್ರೆ ಈ ರೀತಿಯಾಗಿ ಕನ್ನಡದ ಬಗ್ಗೆ ಮಾತನಾಡಬಾರ್ದು, ಅದು ಯಾರೇ ಆದ್ರೂ ಆಗಿರ್ಲಿ ಮಾತೃಭಾಷೆಯನ್ನ ಪ್ರೀತಿಸಬೇಕು, ಇಲ್ಲ ಅಂತ ಯಾರೂ ಕೂಡ ಹೇಳೋದಿಲ್ಲ. ಆದರೆ ಅದರ ಹೆಸರಿನಲ್ಲಿ ದುರಾಭಿಮಾನವನ್ನ ಮೆರೆಯೋದು ಸಂಸ್ಕೃತಿ ಹೀನ ನಡವಳಿಕೆ. ತಮ್ಮ ಮಾತೃಭಾಷೆ ಮೇಲೆ ತಮಗೆ ಹಿಡಿತ ಇರಬೇಕು, ಪ್ರೀತಿಯೂ ಇರಬೇಕು, ಬಟ್ ಆದರೆ ಬೇರೆ ಭಾಷೆಯ ಮೇಲೆ ಹಿಡಿತ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬಟ್ ಆದರೆ ಆ ಭಾಷೆಯ ಬಗ್ಗೆ ಗೊತ್ತಿಲ್ಲದೆ ಹೋದ್ರೆ ಮಾತನಾಡಬಾರ್ದು. ನೀವು ಕೊಟ್ಟಂತಹ ಒಂದು ಹೇಳಿಕೆ ಈಗ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದು ಕ್ಷಮೆ ಕೇಳಬೇಕು, ಇಲ್ಲ ಅಂತಂದ್ರೆ ನಿಮ್ಮ ತಗ್ ಲೈಫ್ ಸಿನಿಮಾವನ್ನ ಬಿಡುಗಡೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇನು ಹೊಸದೇನಿಲ್ಲ, ಈ ಹಿಂದೆಯಿಂದಲೂ ಕೂಡ ಈ ರೀತಿಯಾದಂತಹ ಹೇಳಿಕೆಗಳನ್ನ ಸಾಕಷ್ಟು ಜನ ಕೊಟ್ಕೊಳ್ತೇ ಬಂದಿದ್ದಾರೆ. ಆದರೂ ಕೂಡ ನಮ್ಮ ಕನ್ನಡಿಗರು ಎಲ್ಲ ಅವಮಾನಗಳನ್ನ ಸಹಿಸಿಕೊಂಡು ಕೂಡ ಬಂದಿದ್ದಾರೆ. ಈಗ ಒಬ್ಬ ಮೇರು ನಟ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿರೋದು ಸಮಂಜಸವಲ್ಲ, ಸರಿಯಲ್ಲ ಇದು ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಭ್ರಮೆಯಲ್ಲಿ ಯಾರೂ ಕೂಡ ಇರಬಾರ್ದು. ವಾಸ್ತವ ಏನಿದೆ ಅನ್ನೋದನ್ನ ಅರಿತು ಮಾತಾಡಬೇಕು. ಇತಿಹಾಸ ಗೊತ್ತಾ? ಇತಿಹಾಸದ ಪುಟ ತೆಗೆದು ನೋಡಿದ್ರೆ ಯಾವ ಭಾಷೆ ಮೊದಲ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಗೊತ್ತಾಗತ್ತೆ. ನಿಮ್ಮ ತಮಿಳು ಭಾಷೆಯಿಂದ ಕನ್ನಡ ಹುಟ್ಕೊಂಡಿದ್ದಲ್ಲ ಸ್ವಾಮಿ. ಮೊದಲು ಇತಿಹಾಸವನ್ನ ತಿಳ್ಕೊಳ್ಳಿ. ಮೊದಲೇ ತಮಿಳಿಗರಿಗೂ ಮತ್ತೆ ಕನ್ನಡಿಗರಿಗೂ ಆಗೋದಿಲ್ಲ ಅನ್ನೋದು ಗೊತ್ತಿರುವಂತಹ ವಿಚಾರ. ಮತ್ತೆ ಅದಕ್ಕೆ ಇನ್ನೊಂದಿಷ್ಟು ಕೊಳ್ಳಿ ಇಡುವಂತಹ ಕೆಲಸವನ್ನ ಮಾಡಬೇಡಿ, ಶಾಂತಿ ಕದಡುವಂತಹ ಕೆಲಸವನ್ನ ದಯವಿಟ್ಟು ಮಾಡಬೇಡಿ. ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ಬಿಡಿ, ಮಾತಾಡೋದಕ್ಕೆ ಹೋಗಬೇಡಿ. ನೀವು ಎಂಥ ನಟರಾದ್ರೆ ನಮಗೇನು, ಬಟ್ ಆದರೆ ಕನ್ನಡಕ್ಕೆ ಅವಮಾನ ಮಾಡಿರೋದಂತೂ ಇದು ಎದ್ದು ಕಾಣಿಸ್ತಾ ಇದೆ. ನಿಮ್ಮ
ಉದ್ದೇಶ ಏನೇ ಆದರೂ ಆಗಿರಬಹುದು, ಬಟ್ ಆದರೆ ಆ ಉದ್ದೇಶದ ಹಿಂದೆ ನೀವು ಆಡಿರುವಂತಹ ಮಾತುಗಳು ನಿಜಕ್ಕೂ ಖಂಡನೀಯ. ಈ ರೀತಿಯಾದಂತಹ ಮಾತುಗಳನ್ನು ಆಡಿರೋದು ನಿಜಕ್ಕೂ ಖಂಡನೀಯ. ಯಾವ ರೀತಿಯಾದಂತಹ ಮಾತುಗಳನ್ನು ಆಡ್ತಾ ಇದ್ದೀರಿ ನೀವು ಮೊದಲು ಅಂತ ಹೇಳಿ ನೀವು ಅರ್ಥಕೊಳ್ಬೇಕು. ಏನು ಮಾತನಾಡ್ತಾ ಇದ್ದೀನಿ ನಾನು ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಕನ್ನಡ ಭಾಷೆಯ ಬಗ್ಗೆ ಗೊತ್ತಿಲ್ಲ, ಕನ್ನಡ ಭಾಷೆಯ ಬಗ್ಗೆ ಗೊತ್ತಿಲ್ಲದೆ ಇದ್ರೂ ಕೂಡ ನೀವು ಮಾತನಾಡಿದ್ದೀರಿ. ಕಮಲ್ ಹಾಸನ್ ಹೇಳಿಕೆಗೆ ಕರವೇ ಕಿಡಿ ಕಾರ್ತಾ ಇದೆ. ಕಮಲ್ ಹಾಸನ್ ಹೇಳಿಕೆ ದುರುದ್ದೇಶಪೂರಿತವಾದದ್ದು, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತದ್ದು. ಈ ಹೇಳಿಕೆ ಅವರ ಅಜ್ಞಾನವನ್ನ ತೋರಿಸುತ್ತೆ. ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕರವೇ ನಾರಾಯಣಗೌಡ. ಇಂಥ ಹೇಳಿಕೆ ಭಾಷಿಕ ಸಮುದಾಯಗಳ ನಡುವೆ ಒಡಕನ್ನ ಉಂಟು ಮಾಡುತ್ತೆ. ಇದು ಕೀಳು ಮಟ್ಟದ ರಾಜಕೀಯ ತಂತ್ರ. ಕಮಲ್ ಹಾಸನ್ ವಿರುದ್ಧ ನಾರಾಯಣಗೌಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಹೇಳಿಕೆ ಕೊಡೋದಕ್ಕೂ ಮುನ್ನವೇ ಒಮ್ಮೆ ಯೋಚನೆ ಮಾಡಬೇಕಾಗಿತ್ತು. ಕಮಲ್ ಹಾಸನ್ ಮಾತು ಅವರ ಅಜ್ಞಾನಕ್ಕೆ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ತಮಿಳುನಾಟ ಕಮಲ್ ಹಾಸನ್ ತಮ್ಮ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಅದು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಕನ್ನಡದ ಕುರಿತು ನೀಡಿರುವಂತಹ ಹೇಳಿಕೆ ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ನೋಡಿ, ಎಕ್ಸ್ ಖಾತೆಯಲ್ಲಿ ಇದೀಗ ಅವರು ಎಕ್ಸ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾರಾಯಣಗೌಡರು. ಕನ್ನಡ ಭಾಷೆ ತಮಿಳಿನಿಂದ ಉಗಮವಾಗಿರುವ ಭಾಷೆ ಅಂತ ಹೇಳಿ ಕಮಲ್ ಹಾಸನ್ ಹೇಳಿದರು. ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಕಟುವಾಗಿ ಪ್ರತಿಕ್ರಿಯಿಸಿದ್ದಾರೆ. ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತಾಗಿದೆ. ಇದೊಂದು ದುರುದ್ದೇಶಪೂರಿತ ಹೇಳಿಕೆ. ಈ ಹೇಳಿಕೆ ಅವರ ಅಜ್ಞಾನವನ್ನ ಬಯಲುಗೊಳಿಸ್ತಾ ಇದೆ. ಕನ್ನಡ ಮತ್ತು ತಮಿಳು ಭಾಷೆಗಳು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ್ರೂ ಕೂಡ ಇವು ತಮ್ಮದೇ ಆದ ಸ್ವತಂತ್ರ ಮತ್ತೆ ಇತಿಹಾಸ, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ ಹೊಂದಿದೆ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಅವರು ಬರೆದಿರುವಂಥದ್ದು. ಕನ್ನಡ ಭಾಷೆಗೆ ಸುಮಾರು 4600ರಿಂದ 5000 ವರ್ಷಗಳ ಇತಿಹಾಸ ಇದೆ. ಭಾಷಾಶಾಸ್ತ್ರೀಯ ಅಧ್ಯಯನಗಳ ಪ್ರಕಾರ ದ್ರಾವಿಡ ಭಾಷೆಗಳು ಮೂಲ ದ್ರಾವಿಡ ಭಾಷೆಯಿಂದ ಸುಮಾರು 2500ರಿಂದ 3000 ಕ್ರಿಸ್ತಪೂರ್ವ ಆಸುಪಾಸಿನಲ್ಲಿ ಕವಲೊಡೆದಿವೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಕರವೇ ನಾರಾಯಣಗೌಡರು. ತಮಿಳು ಸಾಹಿತ್ಯಕ್ಕೂ ಕೂಡ ಪ್ರಾಚೀನತೆ ಇದ್ರೂ ಕೂಡ ತಮಿಳು ಭಾಷೆಯು ಕನ್ನಡಕ್ಕಿಂತ ಹಳೆಯದು ಅನ್ನೋದಕ್ಕೆ ಯಾವುದೇ ಇತಿಹಾಸ ಅಥವಾ ಭಾಷಾಶಾಸ್ತ್ರೀಯ ಆಧಾರಗಳಿಲ್ಲ. ಯಾವುದೇ ಆಧಾರಗಳಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ನೀವು ಹೇಗೆ ಕನ್ನಡವನ್ನು ಅವಮಾನಿಸ್ತೀರಿ, ನೀವು ಹೇಗೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳ್ತೀರಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಲ್ ಹಾಸನ್ ವಿರುದ್ಧ ಇವತ್ತು ಪ್ರತಿಭಟನೆಗೆ ಮುಂದಾಗ್ಲಾಗ್ತಾ ಇದೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಪ್ರತಿಭಟನೆಗೆ ಕರೆಯನ್ನ ಕೂಡ ಕೊಡಲಾಗಿದೆ. ಕರವೇ ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆಗೆ ಕರೆಯನ್ನ ಕೊಡಲಾಗಿದೆ. ಕಮಲ್ ಹಾಸನ್ ವಿರುದ್ಧ ಇವತ್ತು ಪ್ರತಿಭಟನೆಗೆ ಕರೆಯನ್ನ ಕೂಡ ಕೊಡಲಾಗಿದೆ. ಪ್ರತಿಭಟನೆಯ ಕಿಚ್ಚು ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಕಮಲ್ ಹಾಸನ್ ಅವರು ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ತಮ್ಮ ತಮಿಳು ಭಾಷೆಯಿಂದ ಕನ್ನಡ ಉದ್ಭವ ಆಯಿತು ಅನ್ನುವಂತಹ ನೀಚ ಮಟ್ಟದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಹೇಳಿಕೆಗೆ ಇದೀಗ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮೊದಲಿಗೆ ಅವರು ಕ್ಷಮೆಯನ್ನ ಕೇಳಬೇಕು, ಮತ್ತೆ ಇತಿಹಾಸ ಏನು ಅನ್ನೋದನ್ನ ತಿಳ್ಕೊಳ್ಬೇಕು, ಅರ್ತಿರ್ಬೇಕು. ಬಟ್ ಆದ್ರೆ ಇತಿಹಾಸ ಗೊತ್ತಿಲ್ಲ ಅಂತಂದ್ರು ಬಾಯಿಗೆ ಬಂದಂಗೆ ಬಡ್ಕೊಳ್ಳೋದಲ್ಲ. ಏನೋ ಬಂತು ಬಾಯಿಗೆ ಒದ್ರು ಬಿಡೋಣ, ಆಯ್ತು ನಮ್ಮನ್ನು ಯಾರು ಕೇಳ್ತಾರೆ ಹೇಳ್ತಾರೆ ಅನ್ನೋದಲ್ಲ. ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಮಾಡುವಂತಹ ಹಕ್ಕಿರುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಮಾತನಾಡುವಂತಹ ಹಕ್ಕಿರುತ್ತೆ. ಬಟ್ ಆದ್ರೆ ನೀವು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರೆ ಇಲ್ಲಿ ಯಾರು ಕೇಳಿಸ್ಕೊಂಡು ಕೂತ್ಕೊಂಡು ಇಲ್ಲೇನೋ ಕೈ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಿಲ್ಲೇ ನಾವೇನು ಬಳೆ ತೊಡ್ಕೊಂಡು ಕೂತಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಕನ್ನಡ ಭಾಷೆಯ ಅಭಿಮಾನಿಗಳು ಕೂಡ ನೀವಾಗಿದ್ರಿ ಈ ಹಿಂದೆ. ಬಟ್ ಆದ್ರೆ ಈ ರೀತಿಯಾದಂತಹ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸರಿ? ಇದೀಗ ಪ್ರತಿಭಟನೆಗೂ ಕೂಡ ಕರೆ ಕೊಡಲಾಗಿರುವಂಥದ್ದು. ಥಗ್ ಲೈಫ್ ಸಿನಿಮಾವನ್ನ ನಮ್ಮ ರಾಜ್ಯದಲ್ಲಿ ಬಿಡುಗಡೆ ಮಾಡೋದಕ್ಕೆ ಬಿಡಬಾರ್ದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮೊದಲಿಗೆ ಕ್ಷಮೆ ಯಾಚಿಸಬೇಕು. ಕನ್ನಡಿಗರಿಗೆ ಪದೇ ಪದೇ ಅವಮಾನ ಮಾಡುವಂತಹ ಘಟನೆಗಳು ಮರುಕಳಿಸ್ತಾ ಇದ್ದಾವೆ.